ನಡವಳಿಕೆಯಿಂದ ದರಿದ್ರ ಬರುತ್ತದೆ. ಮನೆಯ ಮುಖ್ಯ ದ್ವಾರ ಅಂದರೆ ಸಿಂಹದ್ವಾರ ಅಂತ ಕರಿತೀವಿ. ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಬರುವ ಸೂರ್ಯನ ಕಿರಣಗಳಲ್ಲಿ ವಿಶೇಷ ಶಕ್ತಿ ಇರುತ್ತದೆ. ಅದಕ್ಕೆ ಬೆಳಗ್ಗೆ ಬೇಗನೆ ಎದ್ದು ಸ್ವಚ್ಛ ಮಾಡಿ ಮನೆಯ ಬಾಗಿಲು ತೆರೆಯಬೇಕು. ಸಂಜೆ ಸಮಯದಲ್ಲಿ ಮನೆಯ ಮುಖ್ಯ ದ್ವಾರ ತೆಗೆದು ಇಟ್ಟರೆ ದುಷ್ಟಶಕ್ತಿ ಮನೆಯ ಒಳಗಡೆ ಪ್ರವೇಶ ಆಗುತ್ತದೆ. ಅದಕ್ಕೆ ಸಂಜೆ ಸಮಯದಲ್ಲಿ ಮನೆಯ ಮುಖ್ಯ ದ್ವಾರ ಕಿಟಕಿ ಬಂದ್ ಮಾಡಬೇಕು. ಊರೆಲ್ಲ ತಿರುಗಾಡಿ ಓಡಾಡಿಕೊಂಡು ಮನೆಯ ಮುಖ್ಯ ಬಾಗಿಲ ಕಡೆ ಅಥವಾ ಮನೆಯ ಮುಂದೆ ಚಪ್ಪಲಿ ಶೂ ಬಿಟ್ಟರೆ ನಕಾರಾತ್ಮಕ ಶಕ್ತಿ ಜೊತೆಗೆ ದರಿದ್ರ ಬರುತ್ತದೆ. ಮನೆಯಲ್ಲಿ ಸಿಕ್ಕ ಮೂಲೆಯಲ್ಲಿ ಅಥವಾ ಜಾಗದಲ್ಲಿ ಪೊರಕೆ ಇಟ್ಟರೆ ದರಿದ್ರ ಬರುತ್ತದೆ. ಮನೆಯಲ್ಲಿ ಇರುವ ಕಸವನ್ನು ಮನೆಯ ಮುಖ್ಯ ಬಾಗಿಲಿನಲ್ಲಿ ಇಟ್ಟರೆ ಅಥವಾ ಬಿಸಾಕಿದರೆ ದರಿದ್ರ ಬರುತ್ತದೆ. ಕಸ ಗುಡಿಸುವಾಗ ಪೊರಕೆಯಿಂದ ಚಪ್ಪಲಿಗೆ ಬಡಿಸಬಾರದು. ಯಾಕಂದರೆ ಚಪ್ಪಲಿಗೆ ಶನಿ ತತ್ವ, ಪೊರಕೆಗೆ ಶುಕ್ರ ತತ್ವ. ಬಡಿಸಿದರೆ ಧನ ನಷ್ಟ ಜೊತೆಗೆ ದರಿದ್ರ ಬರುತ್ತದೆ. ಮನೆಯ ಒಳಗಡೆ ಗುಡಿಸುವಾಗ ಪೊರಕೆ, ಮನೆಯ ಹೊರಗಡೆ ಗುಡಿಸುವ ಪೊರಕೆ ಬೇರೆನೇ ಇರಬೇಕು. ಒಂದೇ ಪೊರಕೆಯಿಂದ ಗುಡಿಸಿದರೆ ದರಿದ್ರ ಬರುತ್ತದೆ. ಮನೆಯ ಗೋಡೆ ಮೇಲೆ ಧೂಳು ಜಾಡು ಇದ್ದರೆ ದರಿದ್ರ ಬರುತ್ತದೆ. ಗೋಡೆಯ ಮೇಲೆ ಧೂಳು ತೆಗೆಯುವಾಗ ಪೊರಕೆಯಿಂದ ದೇವರ ಫೋಟೋ ಅಥವಾ ಪಿತೃ ಫೋಟೋಗಳಿಗೆ ಬಡಿಸಿದರೆ ದರಿದ್ರ ಬರುತ್ತದೆ, ಜೊತೆಗೆ ಶಾಪ ಬರುತ್ತದೆ. ಸ್ನಾನ ಮಾಡುವಾಗ ದರಿದ್ರ ಮೇಲಿಗೆ ಬಟ್ಟೆಯನ್ನು ಸೋಫಾ ಮೇಲೆ ಅಥವಾ ಮಲಗುವ ಬೆಡ್ ಮೇಲೆ ಎಸೆಯಬಾರದು ಅಥವಾ ಇಡಬಾರದು. ಇಟ್ಟರೆ ದರಿದ್ರ ಬರುತ್ತದೆ. ಸ್ನಾನ ಮಾಡಿದ ಮೇಲೆ ಒಣಗಿಸಿಕೊಂಡ ಟವಲನ್ನು ಮನೆಯ ಒಳಗಡೆ ಸಿಕ್ಕ ಜಾಗದಲ್ಲಿ ಒಣಗಲು ಹಾಕಬಾರದು. ಹಾಕಿದರೆ ದರಿದ್ರ ಬರುತ್ತದೆ. ಬಾತ್ರೂಮ್ ಅಥವಾ ಟಾಯ್ಲೆಟ್ ಉಪಯೋಗಿಸಿದ ಮೇಲೆ ಬಾಗಿಲು ಬಂದ್ ಮಾಡಿ ಬರಬೇಕು. ಹಾಗೆ ತೆರೆದು ಇಟ್ಟರೆ ದರಿದ್ರ ಬರುತ್ತದೆ. ಸಂಜೆ ಸಮಯದಲ್ಲಿ ಬಟ್ಟೆ ಒಗೆಯಬಾರದು. ಒಗೆದ ಮನೆಯ ಮುಂದೆ ಹಗ್ಗ ಕಟ್ಟಿ ಒಣಗಲು ಹಾಕಬಾರದು. ಹಾಕಿದರೆ ದರಿದ್ರ ಬರುತ್ತದೆ. ಊಟ ಆದ ಮೇಲೆ ಮಿಕ್ಕ ಅನ್ನವನ್ನು ಸಿಕ್ಕ ಜಾಗದಲ್ಲಿ ಇಟ್ಟರೆ ದರಿದ್ರ ಬರುತ್ತದೆ. ಮನೆಯಲ್ಲಿ ಮಾಡಿದ ಅಡುಗೆ ಯಾವತ್ತೂ ಒಣಗಬಾರದು. ಒಣಗಿದರೆ ಆಯುಷ್ಯ ಕ್ಷೀಣಿಸುತ್ತದೆ. ಯಾವುದು ಮನೆಯಲ್ಲಿ ಸ್ವಚ್ಛತೆ ಇರುವುದಿಲ್ಲವೋ ಅಲ್ಲಿ ಲಕ್ಷ್ಮಿ ಇರುವುದಿಲ್ಲ. ಯಾಕಂದರೆ ಅಲ್ಲಿ ದರಿದ್ರ ಇರುತ್ತದೆ. ಇನ್ನೂ ಹೆಚ್ಚಿನ ನನ್ನ ವಿಡಿಯೋಗಳು, ಮಾಹಿತಿಗಳು ತಿಳಿಯಬೇಕಾದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪ್ರೀತಿಯಿಂದ ಧನ್ಯವಾದಗಳು. ನಮಸ್ಕಾರ.